ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಯುವರಾಜಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಬೆಳ್ಳಂಬೆಳಗ್ಗೆ ಆಗ್ತಿದ್ದಂತೆ BSY ವಿಜಯೇಂದ್ರ ಡೆಲ್ಲಿ ಪ್ರಯಾಣ ಮಾಡಿದ್ದಾರೆ. ಡೆಲ್ಲಿಗೆ ಹೋಗ್ತಕ್ಕಂಥ ಪ್ರಯುಕ್ತವಾಗಿ ವಿಚಾರ ನಡೆಸಿದ್ದಾರೆ ಮತ್ತು ಡೆಲ್ಲಿಗೆ ಹೋಗಿ ಭೇಟಿಯಾಗಿ ಬರುವಂತಹ ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ. ಕಾರಣ ವಿಜಯಪುರದ ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ರವರನ್ನ ರಾಜ್ಯದ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡುವ ಮಾತುಕತೆಗಳು ಹೈಕಮಾಂಡ್ ನಲ್ಲಿ ಚರ್ಚೆ ಆಗ್ತಿರುವಂತಹ ಕಾರಣಾಂತರಗಳಿಂದ ಈಗ ಅದನ್ನ ತಪ್ಪಿಸಬೇಕು, ಹೇಗಾದ್ರೂ ಮಾಡಿ ಅದನ್ನ ಹಿಂಜರಿಸಬೇಕು ಅಂತ BSY ವಿಜಯೇಂದ್ರ ಡೆಲ್ಲಿಯ ಮೆಟ್ಟಿಲನ್ನ ಏರ್ತಾ ಇರುವಂತದ್ದು ಬಹು ದೊಡ್ಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕಾರಣಗಳನ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ಕೊಳ್ತಾ ಹೋಗ್ತೀನಿ. BSY ಯಡಿಯೂರಪ್ಪನವರ ಮಗ BSY ವಿಜಯೇಂದ್ರ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಪ್ರೆಸೆಂಟ್ ನಡೆಸ್ತಾ ಇರುವಂತಹ ಒಂದು ರಾಜಕಾರಣ. ಆದ್ರೆ ಈಗ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ರವರನ್ನ ರಾಜ್ಯದ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಬೇಕು, ನಾನು ವಾಪಸ್ ಬರ್ತೀನಿ ಅಂತ ಹೇಳಿದ್ದು ಅನಂತಕುಮಾರ್ ಹೆಗಡೆ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ರವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಒಂದು ಸಣ್ಣ ಸಲಹೆಯನ್ನ ಕೊಟ್ಟಿರುವ ಕಾರಣಾಂತರಗಳಿಂದ ಬಿಜೆಪಿಯ ಹೈಕಮಾಂಡ್ ನಲ್ಲಿ ನಡೀತಿದೆಯಂತೆ ಬಹು ಗೋಚರವಾದಂತ ಸುದ್ದಿ. ಬಸನಗೌಡ ಪಾಟೀಲ್ ಯತ್ನಾಳ್ ರವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಬೇಕು, ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ ಮತ್ತು JDSಗೂ ಕೂಡ ಹೊಡೆತ ಬೀಳುತ್ತೆ ಅನ್ನುವಂತಹ 2 ಪಾಯಿಂಟ್ ಅನ್ನ ಇಟ್ಕೊಂಡಿದ್ದಾರೆ. ಮತ್ತು ಇಂಥ ಫೈರ್ ಬ್ರ್ಯಾಂಡ್ ಅನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಕಡಾಖಂಡನೀಯವಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ತೆಗೆದುಕೊಳ್ತಕ್ಕಂಥ ಕಾರ್ಯ ಮಾಡ್ತಾರೆ. ಆಗ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಮಣ್ಣುಗೂಡುತ್ತೆ ಅನ್ನೋದು ರಾಷ್ಟ್ರೀಯ ನಾಯಕರ ಲೆಕ್ಕಾಚಾರದಿಂದ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಹಾಕ್ತಿದೆ ಅಂತೆ. ಇವರು ಅಡ್ಜಸ್ಟ್ಮೆಂಟ್ ಅಂತ ಪ್ರತಿವಾಗಿ ಹೇಳ್ತಾ ಇರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು ರಾಷ್ಟ್ರೀಯ ನಾಯಕರ ಕಿವಿಗೆ ಕೂಡ ಬಿದ್ದಿದೆ. ಈ BSY ವಿಜಯೇಂದ್ರ BSY ಯಡಿಯೂರಪ್ಪನವರು ಈ ಕಾಂಗ್ರೆಸ್ ಪಕ್ಷದ CM ಸಿದ್ದರಾಮಯ್ಯ ಅವ್ರ ಜೊತೆಗೆ ಮತ್ತು ಈ DK ಶಿವಕುಮಾರ್ ಅವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಗಿರೇಕಿಗಳು ಇವರಿಬ್ರು ಅಂತ ನಾನು ಹೇಳ್ತಾ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಹೇಳ್ತಾ ಬಂದ್ರಲ್ಲ, ಅದು ರಾಷ್ಟ್ರೀಯ ನಾಯಕರಿಗೆ ತಲುಪಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದು ನಾನು ಹೇಳಿದ್ದಲ್ಲ. ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅಂತ ಏನ್ ಹೇಳಿದ್ರಲ್ಲ, ಅದು ರಾಷ್ಟ್ರೀಯ ನಾಯಕರಿಗೆ ತಲುಪಿ ಅದು ನಿಜ ಅನ್ನುವ ಲೆಕ್ಕಕ್ಕೆ ಬಂದಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನೇ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿ BSY ವಿಜಯೇಂದ್ರ ಅವರಿಗೆ ಸಮಾಧಾನ ಸಲ್ಲತಿಯನ್ನ ಹೇಳುವಂತ ಪ್ರಯತ್ನವನ್ನು ಮಾಡಬೇಕು ಅನ್ಕೊಂಡಿದ್ದಾಳಂತೆ. ಆದ್ರೆ ಅವರು BSY ವಿಜಯೇಂದ್ರ ಅವರನ್ನ ಕರೆಸಿ ಹೇಳುವಕ್ಕಿಂತ ಮುಂಚೆನೆ BSY ಯಡಿಯೂರಪ್ಪನವರ ಮಗ BSY ವಿಜಯೇಂದ್ರ ಅವರೇ ದೆಹಲಿ ಕಟ್ಟೆಗೆ ಹೋಗ್ತಾ ಇದ್ದಾರಂತೆ, ದೆಹಲಿ ಕಟ್ಟೆಯನ್ನ ಏರ್ತಾ ಇದ್ದಾರಂತೆ. ನನ್ನನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರೆ ನಾನು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡೋದಿಲ್ಲ, ಒಂದು ವೇಳೆ ನೀವು ನನ್ನನ್ನು ಕೆಳಗಿಳಿಸಿದ್ರೆ ನಾನು ಬಿಜೆಪಿಯಲ್ಲಿ ಇರೋದಿಲ್ಲ ಅನ್ನುವ ಸಂದೇಶವನ್ನು ಕೊಡ್ಲಿಕ್ಕೆ ಬಹುಶೇಕ BSY ಯಡಿಯೂರಪ್ಪನವರ ಮಗ BSY ವಿಜಯೇಂದ್ರ ಅವರು ಹೊರಟಿರೋದು. ಹೋಗಿ ಬಂದಾದ ಮೇಲೆ BSY ವಿಜಯೇಂದ್ರ ಅವರ ಮಾತಿಗೆ ಅವರು ಆಯ್ತು ನೀವು ಇರಬೇಕು ಅಂತ ಏನಾದ್ರು ಕೈ ಮುಕ್ಕೊಂಡು ಕೇಳ್ಕೊಂಡ್ರೆ ಬಿಜೆಪಿ ಅವರು, ಆ ಸಂದರ್ಭದಲ್ಲಿ ಮತ್ತೆ ವಾಪಸ್ BSY ವಿಜಯೇಂದ್ರ ಬರ್ತಾರೆ. ಇಲ್ಲ ಅಂತಂದ್ರೆ ಒಂದು ವೇಳೆ ಅವರಿಗೆ ಸ್ಪಷ್ಟತೆಯ ಮಾತುಗಳು ಹೈಕಮಾಂಡ್ ನಿಂದ ಸಿಗ್ಲಿಲ್ಲ ಅಂದ್ರೆ ಆಗ ಮತ್ತೆ ದೆಹಲಿ ಕಟ್ಟೆಗೆ ಹೋಗೋದೇ ರಾಜಾ ಹುಲಿ ಅನ್ಸ್ಕೊಂಡಿರುವಂತ BSY ಯಡಿಯೂರಪ್ಪನವರು. ನೀವು ನನ್ನ ಮಗನನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ತೆಗೆದ್ರೆ ಬಿಜೆಪಿಯ ಕಚೇರಿ ಮುಂದೆ ಡಿಂಗ್ ಚಾಂಗ್ ಮಾಡಿಬಿಡ್ತೀನಿ ಅಂತ ಹೇಳುವಂಥದ್ದು. ಅಂದ್ರೆ ಡಿಂಗ್ ಚಾಂಗ್ ಅಂದ್ರೆ ನೀವು ತಿಳ್ಕೊಬೇಕು, ನಾನು ಅದನ್ನ ಅರ್ಥಪೂರ್ಣವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ನನ್ನ ಉಸಿರನ್ನ ನಾನು ಬಿಜೆಪಿಯ ಕಚೇರಿ ಮುಂದೆ ನಿಲ್ಲಿಸ್ಬಿಡ್ತೀನಿ ಅಂತಾನು ಹೇಳಿಬಿಡ್ಬೋದು ಈ BSY ಯಡಿಯೂರಪ್ಪನವರು. ಬಹಳ ಚಾಲಾಕರವರು, ರಾಜಾ ಹುಲಿ ಅಂತ ಸುಮ್ಮನೆ ಕರ್ಸ್ಕೊಂಡಿಲ್ಲ, ಅವರು ಏನ್ ಬೇಕಾದ್ರೂ ಮಾಡ್ತಾರೆ. ಸೊ ಹಂಗಾಗಿ ಈಗ ಮತ್ತೊಂದು ಅಡಚಣೆಯನ್ನ ಹೂಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು BSY ಯಡಿಯೂರಪ್ಪನವರ ಕುಟುಂಬ. ಅಂದ್ರೆ ಈಗ ಯತ್ನಾಳ್ ರವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಒಂದಿಷ್ಟು ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ ಮತ್ತು JDS ಕೂಡ ಹೊಡೆತ ಬೀಳುತ್ತೆ. 2028 ಚುನಾವಣೆಯ ನಂತರದಲ್ಲಿ ಎಲ್ಲಾ ಎಲೆಕ್ಷನ್ ಮೂವ್ಮೆಂಟ್ಸ್ ಗಳಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ರವರ ಪ್ರಬಲತೆ ಮತ್ತು ಅನಂತಕುಮಾರ್ ಹೆಗಡೆ ಅವರ ಪ್ರಬಲತೆ ಮತ್ತು ನರೇಂದ್ರ ಮೋದಿಜಿಯವರು ಆಗಿ ಯೋಗಿ ಆದಿತ್ಯನಾಥ್ ಅವರ ಪ್ರಬಲತೆ ಮತ್ತೊಂದಿಷ್ಟು ಅಮಿತ್ ಶಾ ಅವರ ಪ್ರಬಲತೆ, ಸೊ ಒಟ್ಟಿನಲ್ಲಿ ಎಲ್ಲರ ಪ್ರಾಬಲ್ಯತೆ ಸೇರ್ಕೊಂಡು 2028 ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಆದಿಸಬಹುದು ಭಾರತೀಯ ಜನತಾ ಪಾರ್ಟಿ ಅನ್ನುವ ನಿಟ್ಟಿನ ವಿಚಾರದಲ್ಲಿ ಈಗ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರವನ್ನು ತೆಗೆದುಕೊಳ್ತಾ ಇದೆ. ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, BSY ಯಡಿಯೂರಪ್ಪನವರು ಮಾತ್ರ ನಾನೇನಾದ್ರೂ ನನ್ನ ಮಗನನ್ನ BSY ವಿಜಯೇಂದ್ರ ಅವರನ್ನ ತೆಗೆದಾದ್ರೆ ಇದೇ ಬಿಜೆಪಿಯ ಕಚೇರಿ ಮುಂದೆ ನಾನು ಡಿಂಗ್ ಚಾಕ್ ಮಾಡ್ತೀನಿ, ಅಂದ್ರೆ ನನ್ನ ಉಸಿರನ್ನ ನಿಲ್ಲಿಸಿಬಿಡ್ತೀನಿ ಅನ್ನುವ ಡಿಂಗ್ ಚಾಕ್ ಭಯವನ್ನ ಬಿಜೆಪಿ ಹೈಕಮಾಂಡ್ ಇಡ್ತಾ ಇದ್ದಾರಾ ಅನ್ನುವಂತ ಸುಳಿವು ಕೂಡ ಸಿಗ್ತಾ ಇದೆ. ಇದನ್ನು ಕೂಡ ಹಿಂದೆ ಒಂದು ಮಾಧ್ಯಮದ ಮುಂದೆ ಇದನ್ನು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳಿದ್ರು. ಸೊ ಇಷ್ಟು ವಿಚಾರಗಳು ತಿಳ್ಕೊಂಡು
ನೀವು ಬರ್ತಾ ಇದ್ದೀರಿ. ಇನ್ನೊಂದಿಷ್ಟು ವಿಚಾರಗಳು ಪ್ರತಿಕೂಲಗಳು ಇದೆ, ಅದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. BSV ಯಡಿಯೂರಪ್ಪನವರು, BSV ವಿಜಯೇಂದ್ರ ಇವರಿಬ್ಬರೂ ಸಹ ಈಗ ದೆಹಲಿ ಕಟ್ಟೆ ಏರುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಪ್ರಬಲ್ಯತೆವಾಗಿ ಆಳವಾಗಿ ಬಿಜೆಪಿ ಹೈಕಮಾಂಡ್ ಒಂದು ಲೆಕ್ಕಾಚಾರ ತೆಗೆದಿದೆ. ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಲೇಬೇಕು ಅನ್ನುವಂತಹ ಒಂದು ನಿರ್ಧಾರದ ಗೆರೆಯನ್ನು ಕೂಡ ಎಳೆದುಕೊಂಡಿದೆ ಅನ್ನುವ ಮಾಹಿತಿ ಸುಳಿವು ಸಿಗ್ತಾ ಇದೆ. ಸೊ ಅವರಕ್ಕಿಂತ ಮುಂಚಿತವಾಗಿ ಇಲ್ಲಿ ನೋಡಿ, ದುಡ್ಡು ಇದ್ದರೆ, ದುಡ್ಡು ಕೊಟ್ಟರೆ, ಇಷ್ಟು ದುಡ್ಡು ಕೊಟ್ಟರೆ ಯಾರು ಬೇಕಾದ್ರೂ CM ಆಗಬಹುದು ಅನ್ನುವಂತ ಒಂದಿಷ್ಟು ವಿಚಾರಗಳು ಕೇಳಿ ಬಂದುವಂತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಬಟ್ ಅದೆಲ್ಲವೂ ಕೂಡ ಶುದ್ಧ ಸುಳ್ಳು. ಯಾರು ನಿಷ್ಠಾವಂತ ನಾಯಕರಾಗಿ ರಾಜಕಾರಣವನ್ನು ಮಾಡ್ತಾರೆ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿಯ ಸ್ಥಾನವನ್ನು ಕೊಡುತ್ತೆ ಅಂತ ಬಿಜೆಪಿಯ ಹೈಕಮಾಂಡ್ ರಿವೀಲ್ ಕೂಡ ಮಾಡುತ್ತೆ. ಅದರ ಮೇಲೆ ಒಂದು ಸಿಗ್ನೇಚರ್ಸ್ ಕೂಡ ಮಾಡುತ್ತಂತೆ. ಸೊ ಅಲ್ಲಿಂದ ಒಂದು ಗೆರೆ ಎಳ್ಕೊಂಡು ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಹಾಕಿದೆ ಅಂತೆ. ಅಂದ್ರೆ ಯಾರ ಪ್ರಾಬಲ್ಯತೆ ಇದೆ, 63 ಏನು ಶಾಸಕರ ಸಂಖ್ಯೆ ಕುಸಿತ ಆಗಿದೆ. ಅಂದ್ರೆ 2024ರಲ್ಲಿ ನಡೆದಂತಹ ಒಂದು ಚುನಾವಣೆಯಲ್ಲಿ ಅವರ ಒಂದು ಏನು ಈ ಭಾರತೀಯ ಜನತಾ ಪಾರ್ಟಿ ಲಾಸ್ ಆಯ್ತಲ್ಲ, 63ಕ್ಕೆ ಬಂತಲ್ಲ ಒಂದು ಶಾಸಕರ ಸಂಖ್ಯೆ. ಸೊ ಆ ಸಂದರ್ಭದಲ್ಲಿ ಯಾರಿಂದ ಹೊಡೆತ ಬಿತ್ತು ಅನ್ನುವಂಥದ್ದು ಲೆಕ್ಕಾಚಾರ ಕೂಡ ತೆಗೆದಿದ್ದಾರಂತೆ. ಸೊ ಅಲ್ಲಿಯೂ ಕೂಡ BSV ಯಡಿಯೂರಪ್ಪನವರ ಮತ್ತು BSV ವಿಜಯೇಂದ್ರ ಅವರ ನೇತೃತ್ವದಲ್ಲೇ ರಾಜಕೀಯ ರಾಜಕಾರಣ ಆಗಿರೋದು. ಆದ್ರೆ 63ಕ್ಕೆ ಕುಸಿತ ಆಗಿರೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ BSV ಯಡಿಯೂರಪ್ಪನವರವರು ಮಾಡಿದ್ದಾರಂತೆ. ಆಗ ಹೇಳಿದ್ದು ಒಂದೇ, BSV ಯಡಿಯೂರಪ್ಪನವರು ಕೊಟ್ಟಿರುವಂತಹ ಬಿಜೆಪಿ ಹೈಕಮಾಂಡ್ಗೆ ಕೊಟ್ಟಿರುವಂತಹ ಉತ್ತರ ಹಿಂಗಂತೆ, ಏನಂದ್ರೆ ರಾಜ್ಯದಲ್ಲಿ ಯಾರೂ ಕೂಡ ಒಂದಿಷ್ಟು ವಿಚಾರಗಳನ್ನ ಕೇಳದೆ ಗ್ಯಾರಂಟಿಗೆ ಆಹುತಿಯಾಗಿ ಮತದಾನ ಮಾಡಿದ್ದಾರೆ. ಹಾಗಾಗಿ ನಮ್ಮ ಪಕ್ಷ ಇಷ್ಟು ಕುಸಿತಕ್ಕೆ ಬಂದಿದೆ ಅಷ್ಟೇ. ಇಲ್ಲವಾದ್ರೆ ಇದನ್ನ ನಾನು ಇಷ್ಟು ಕುಸಿತಕ್ಕೆ ಬರ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಅವರು ಗ್ಯಾರಂಟಿಗಳನ್ನು ಕೊಟ್ಟು ಗ್ಯಾರಂಟಿಗೆ ಮರುಳಾಗಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತ ಕೊಟ್ಟಿರೋದ್ರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸ್ವಲ್ಪ ಕುಸಿತ ಆಯ್ತು, ಇದು ಗ್ಯಾರಂಟಿ ಪ್ರಭಾವ ಅಂತ ಹೇಳಿದ್ದಾರಂತೆ. ಅದನ್ನ ಬಿಜೆಪಿ ಹೈಕಮಾಂಡ್ ಕೂಡ ಒಪ್ಪಿಕೊಂಡಿತ್ತಂತೆ. ಸೊ ಅದಾದ ಮೇಲೆ ಈಗ BSV ಯಡಿಯೂರಪ್ಪನವರ ಪ್ರಕಾರ BSV ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರಂತೆ, ನಮ್ಮ ಒಂದು ಆಡಳಿತದಲ್ಲಿ, ನಮ್ಮ ಒಂದು ಅಧಿಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದುಕೊಂಡ್ರೆ ಇದು 60ಗಿಂತ ಕಡಿಮೆ ಸಂಖ್ಯೆಯನ್ನು ಆಯ್ದುಕೊಳ್ಳುತ್ತೆ ಭಾರತೀಯ ಜನತಾ ಪಾರ್ಟಿ ಅನ್ನುವಂತ ಸಂದೇಶವನ್ನು ಕೂಡ ಬಿಜೆಪಿ ಹೈಕಮಾಂಡ್ಗೆ BSV ಯಡಿಯೂರಪ್ಪನವರ ಮಗ BSV ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟಪಡಿಸುತ್ತೆ. ನಾನು ಯಾಕೆ ಪದೇ ಪದೇ BSV ಯಡಿಯೂರಪ್ಪನವರ ಮಗ BSV ವಿಜಯೇಂದ್ರ ಅಂತ ಹೇಳ್ತೀನಿ ಅಂದ್ರೆ, ನಿಮಗೆ ಅಪ್ಪ ಮಗ ಇಬ್ರು ಕೂಡ ಇನ್ನು ಭಾರತೀಯ ಜನತಾ ಪಾರ್ಟಿಯ ಅಧಿಕಾರವನ್ನು ಗಿಟ್ಟಿಸಿಕೊಳ್ಬೇಕು ಅಂತ ಕಾಯ್ತಿದ್ದಾರೆ ಅನ್ನೋಗೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇನ್ನು ಅನಂತಕುಮಾರ್ ಹೆಗಡೆ ಕೂಡ ಭಾರತೀಯ ಜನತಾ ಪಾರ್ಟಿಗೆ ರಿಟರ್ನ್ ಆಗಿದ್ದು BSV ಯಡಿಯೂರಪ್ಪನವರಿಗೂ ಮತ್ತು BSV ವಿಜಯೇಂದ್ರ ಅವರಿಗೂ ಇಬ್ಬರಿಗೂ ಸಹ ಹೊಡೆತ ಬಿದ್ದಿದೆ. ಇನ್ನು ಯತ್ನಾಳ್ ಅವರಿಗೆ ಬಹಳ ಪ್ರಾಬಲ್ಯತೆಯ ಒಂದು ವಿಚಾರ ತಿಳಿದು ಬರ್ತಾ ಇದೆ. ಯತ್ನಾಳ್ ಅವರಿಗೂ ಕೂಡ ಅನಂತಕುಮಾರ್ ಹೆಗಡೆ ಬರೋದ್ರಿಂದ ಎಲ್ಲೋ ಒಂದ್ ಕಡೆ ಹೊಡೆತ ಬೀಳುತ್ತೆ ಅನ್ಕೊಂಡ್ರೆ, ಅನಂತಕುಮಾರ್ ಹೆಗಡೆ ಅವರು ಕೂಡ ಈಗ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಹಕಾರ, ಸಂಪ್ರೀತಿ, ತಮ್ಮ ಪ್ರತ್ಯುತ್ತ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಮ್ಮದೇ ಆದ ಕಾರ್ಯನಿರ್ವಹಿಸ್ತಾ ಅವರದೇ ಆದ ಕಾರ್ಯವನ್ನ ಅವರಿಗೆ ಸಹಕಾರ ನೀಡ್ತಾ ಬರ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ. ಇದು ನಿಮಗೆ ಗೊತ್ತಾಯ್ತು. ಇನ್ನೊಂದು ವಿಚಾರ ಏನಂದ್ರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ರಮೇಶ್ ಜಾರಕಿಹೊಳಿ, ಈ ರಮೇಶ್ ಜಾರಕಿಹೊಳಿ ಅವರು ಸಹ ಸುಮಾರು 27 ಶಾಸಕರನ್ನ ಈಗ ಆಚೆ ಕಡೆ ಕರೆದುಕೊಂಡು ಹೋಗುವಷ್ಟು ಪ್ರಾಬಲ್ಯತೆ ಹೊಂದಿರೋದ್ರಿಂದ ಇವರಿಗೆ ಕೂಡ ಯಾವುದಾದ್ರೂ ಒಂದು ಗುಣಮಟ್ಟದ ಅಧಿಕಾರವನ್ನು ಕೊಡಬೇಕಾಗುತ್ತದೆ ಎಂಬ ಚರ್ಚೆಯೂ ಕೂಡ ಬಿಜೆಪಿ ಹೈಕಮಾಂಡ್ ನಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅನ್ನೋದು ಕೂಡ ಕೇಳ್ಪಟ್ಟಿದೆ. ಅದ್ರ ಬಗ್ಗೆ ಮತ್ತೊಂದು ವಿಡಿಯೋಲಿ ನಾನು ನಿಮಗೆ ಎಲ್ಲವನ್ನು ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಸೊ ಯಾಕಂತಂದ್ರೆ ಅವರು ಕೂಡ ಬರುವಾಗ 17 ಶಾಸಕರನ್ನ ಕರ್ಕೊಂಡು ಬಂದು ಅಧಿಕಾರವನ್ನು ಗಿಟ್ಟಿಸಿಕೊಟ್ಟಿದ್ರು. ಈಗ 27 ಶಾಸಕರನ್ನ ಕರ್ಕೊಂಡು ಹೋಗೋ ಕೆಪಾಸಿಟಿ ಇರೋದ್ರಿಂದ ಅವ್ರ ಬಗ್ಗೆನೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದಿಷ್ಟು ಜ್ಞಾನವನ್ನ ತಲೆಯನ್ನ ಓಡಿಸ್ತಾ ಇದೆ, ಈಗಲೇ ಮುಂಚಿತವಾಗಿನೇ ಎಚ್ಚೆತ್ಕೊಳ್ತಾ ಇದೆ. ಹಾಗಾಗಿ ಸೊ ಅದರ ಬಗ್ಗೆ ಇನ್ನೊಂದು ನಾನು ನಿಮಗೆ ವಿಡಿಯೋ ಮಾಡೋ ಮುಖಾಂತರ ತಿಳಿಸ್ತೀನಿ. ಒಟ್ನಲ್ಲಿ ಈಗ ಖುಷಿಯಲ್ಲಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದ ಶಾಸಕ, ಹಿಂದೂ ಫೈರ್ ಬ್ರ್ಯಾಂಡ್ ಈಗ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರಿಯುವಂತಹ ಸಾಧ್ಯತೆ ಇದೆಯಾ? ಅನಂತಕುಮಾರ್ ಹೆಗಡೆ ಸಹ
ಇವರಿಗೆ ಪ್ರಾಬಲ್ಯತೆಯಾಗಿ ನಿಂತ್ಕೊಂಡು ಇವರನ್ನ ಇನ್ನಷ್ಟು ಗಟ್ಟಿ ಗುಂಡಿಗೆಯನ್ನಾಗಿ ಮಾಡಿ ಇಬ್ಬರೂ ಕೂಡ ಹಿಂದೂ ಫೈರ್ ಬ್ರ್ಯಾಂಡ್ಗಳು ಈಗ ಭಾರತೀಯ ಜನತಾ ಪಾರ್ಟಿಯನ್ನ 2028ರ ಚುನಾವಣೆಗೆ ಅಧಿಕಾರ ತೆಗೆದುಕೊಂಡು ಬಂದು ಬಸನಗೌಡ ಪಾಟೀಲ್ ಯತ್ನಾಳ್ ಸಿಎಂ ಆಗ್ತಾರೋ ಇಲ್ಲ ಅನಂತಕುಮಾರ್ ಹೆಗಡೆ ಸಿಎಂ ಆಗ್ತಾರೋ, ಯಾರ್ ಸಿಎಂ ಆಗಬಹುದು, ಯಾರ್ ಸಿಎಂ ಅನ್ನ ಮಾಡಬಹುದು ಅನ್ನೋದು ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ನಡೆಯಲಿದೆ. ಈಗ ಒಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿ ಅವರನ್ನ ಮುಂದುವರಿಸಬೇಕನ್ನುವ ಚರ್ಚೆ ಕೂಡ ಪ್ರತಿಕೂಲಕವಾಗಿ ನಡೀತಾ ಇರುವಂತದ್ದು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಸೊ ಮತ್ತಷ್ಟು ರಾಜಕೀಯ ವಿಚಾರಗಳನ್ನ ಆಳವಾಗಿ ತಿಳಿದುಕೊಂಡು ನಿಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿದ